ಹಿಂದೆ ಎಲ್ಲ ಭಾಳ ಜನ ಹೋಗಿದ್ದಾರೆ. ಪ್ರಮಾಣ ವಚನ ಸ್ವೀಕಾರ ಆದ್ಮೇಲೆ ಹೋಗಿದ್ದಾರೆ, ಇವ್ರು ಮುಂಚೆ ಹೋಗಿದ್ದಾರೆ ಅಷ್ಟೇ. ಏನು ಅದ್ರಲ್ಲಿ ವ್ಯತ್ಯಾಸ ಏನು? ಹೋಗೋದು ಸಂಪ್ರದಾಯ, ಆಶೀರ್ವಾದ ಪಡೆಯುವುದೆಲ್ಲ ಸರಿ. ಆದ್ರೆ ಇವತ್ತಿನ ಕರ್ನಾಟಕ ಬಿಜೆಪಿಯಲ್ಲಿ ಆಗಿರುವ ಚರ್ಚೆಗೂ ಡಿ.ಕೆ. ಶಿವಕುಮಾರ್ ಹೋಗಿ ಆಶೀರ್ವಾದ ಪಡೆಯೋದಕ್ಕೂ ಬೇರೆ ಬೇರೆ ರೀತಿಯ ತಾಳೆಯನ್ನು ಹಾಕಿ ನೋಡ್ತಾರೆ. ಇದರ ಮೇಲೆ ಬೆಂಗಳೂರಿಗೆ 2,000 ಕೋಟಿ ಕೊಟ್ಟಿದ್ದಾರೆ. 2,000 ಕೋಟಿ ಕೊಟ್ಟಿದ್ದಾರೆ. ಕೂಡ ಹೊಸ ರೂಪದಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕೀಯ ನಡೀತಾ ಇದೆಯಾ ಅಂತ ಎರಡು ಪಕ್ಷಗಳು. ನಾನು ಪೂರ್ತಿ ನೆನ್ನೆ ನಮ್ಮ ಪದ್ಮನಾಭನಗರದಲ್ಲಿ ದೊಡ್ಡ ಕಸದ ಸಮಸ್ಯೆ ಇತ್ತು. ಎಲ್ಲ ಅಧಿಕಾರಿಗಳ ಸಭೆಯನ್ನು ಕರೆದಿದ್ದೆ ನಾನು ಸೇಮ್ ಟೈಮಲ್ಲಿ. ಸುಮಾರು 4 ಗಂಟೆಗಳು ಇವತ್ತು ಪತ್ರಿಕೆಯಲ್ಲೂ ಎಲ್ಲ ಕಡೆ ಬಂದಿದೆ. ನಾನು ಆ ಸಭೆಯಲ್ಲಿ ಜನಗಳ ಸಂಕಷ್ಟ ಸಭೆಯಲ್ಲಿದ್ದೆ. ನಾನು ಇದನ್ನು ಯಾವುದನ್ನು ನೋಡಿಲ್ಲ. ನೋಡಿದ ಮೇಲೆ ರಿಯಾಕ್ಟ್ ಮಾಡ್ತೀನಿ. ನೋಡೇ ಇಲ್ಲ ನಾನು. ಅವ್ರು ಹೋಗಿದ್ದು ಯಾವುದು ನಾನು ನೋಡಿಲ್ಲ. ಈಗ 2,000 ಕೋಟಿ ಕೊಟ್ಟಿದೆ ಸರ್ ಬೆಂಗಳೂರಿಗೆ. ನೀವು ತಲೆ ಮೇಲೆ ಮಣ್ಣು ಹೊತ್ಕೊಂಡು ರೋಡ್ ಎಲ್ಲ ಮುಚ್ಚಕ್ಕೆ ಹೋಗಿದ್ರಿ. ಸಿದ್ದರಾಮಯ್ಯ ಒಮ್ಮೆ ಹೇಳಿದ್ರು ಡಿ.ಕೆ. ಶಿವಕುಮಾರ್, ಡಿ.ಕೆ. ಶಿವಕುಮಾರ್ ಬೆಂಗಳೂರು ಅವ್ರು ನೋಡ್ಕೋತಾರೆ ಅಂತ. ಡಿ.ಕೆ. ಶಿವಕುಮಾರ್ ಮೊದಲ ಕ್ಯಾಬಿನೆಟ್ ನಲ್ಲೇ ಬೆಂಗಳೂರಿಗೆ ನಿಮಿತ್ತವಾಗಿ 2,000 ಕೋಟಿ ಕೊಟ್ಟಿದ್ದಾರೆ. ಅಲ್ಲ, ಈಗ ನಾನು ನೋಡಿದೆ ಅದರಲ್ಲಿ ಏನೇನು ಘೋಷಣೆಗಳು ಮಾಡಿದ್ದಾರೆ. ಫಸ್ಟು ಒಬ್ಬ ಅಧಿಕಾರ ಸ್ವೀಕಾರ ಮಾಡಿದಾಗ ನನ್ನ ಪ್ರಾವಿಷನ್ಸ್ ಬಡ್ಜೆಟಲ್ಲಿ ಎಷ್ಟು ಹಣ ಇದೆ, ಮುಖ್ಯಮಂತ್ರಿ ಅಂತ ಹೇಳಿದ್ರೆ, ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಅಂತ ಹೇಳಿದ್ರೆ ನನ್ನ ಆದಾಯ ಎಷ್ಟು, ನಾನು ಯಾಕೆ ಖರ್ಚು ಮಾಡಬೇಕು, ಎಲ್ಲಿ ಮಿತವ್ಯಯ ಮಾಡಬೇಕು, ಎಲ್ಲಿ ಅಭಿವೃದ್ಧಿ ಮಾಡಬೇಕು, ಅದು ಒಬ್ಬ ಜಾಣ್ಮೆ ಇರೋವಂಥ ನುರಿತ ರಾಜಕಾರಣಿಯ ಕೆಲಸ. ಅದು ಇಲ್ಲಿ ಏಕಾಏಕಿ ಅನೌನ್ಸ್ ಮಾಡಿದ್ದಾರೆ. ಈಗ 2,000 ಕೋಟಿ ಒಂದು, ನೇಮಕಾತಿದ 10,000 ಕೋಟಿ, ಇವಕ್ಕೆಲ್ಲ ಎಲ್ಲಿಂದ ಬಡ್ಜೆಟಲ್ಲಿ? ಈಗಾಗಲೇ ನಿಮ್ಮದು ನಾನು ಕಳೆದ ಬಾರಿ ಅಧಿವೇಶನದಲ್ಲೇ ಮಾತಾಡಿದ್ದೀನಿ. ಕಳೆದ ಬಾರಿ ಅವರು ಏನು ಆದಾಯ ತೋರಿಸಿದ್ರು ಅದರಲ್ಲಿ 30% ಕಟ್ಟಾಗಿದೆ. 30% ಆದಾಯನೇ ಬಂದಿಲ್ಲ. ರೆವಿನ್ಯೂಯಲ್ಲಿ 30% ಆದಾಯ ಕಡಿಮೆ ಆಗಿದೆ. ಟ್ರಾನ್ಸ್ಪೋರ್ಟಲ್ಲಿ ಆದಾಯ ಕಡಿಮೆ ಆಗಿದೆ. ಇದು ಸೇಲ್ ಟ್ಯಾಕ್ಸ್ಗಳು ಅದರಲ್ಲಿ ಆದಾಯ ಕಡಿಮೆ ಆಗಿದೆ. ಅಬ್ಕಾರಿ ಒಂದು ಬಿಟ್ಟರೆ ಇನ್ನೆಲ್ಲ ಕಡಿಮೆ, ಆದಾಯ ಕಡಿಮೆ ಆಗಿದೆ. ಈಗ ಹೊಸ್ದಾಗಿ ಏನು ಬರ್ತೈತೆ? ಈಗ ಹೊಸ್ದಾಗಿ ಎಲ್ಲಿಂದ ಸೃಷ್ಟಿ ಮಾಡ್ತಾರೆ ಡಿ.ಕೆ. ಶಿವಕುಮಾರ್ ಅವರು ಆದಾಯನ? ಈಗ ಹಾಕೋ ತೆರಿಗೆ ಎಲ್ಲ ಹಾಕ್ಬಿಟ್ಟಿದ್ದೀರಾ, ಇನ್ನೆಲ್ಲಿಂದ ಬರ್ತದೆ ನಿಮಗೆ? ಕೇಂದ್ರನ ಬೈಯೋದಷ್ಟೇ. ಕೇಂದ್ರ ಸರ್ಕಾರ ಹಣ ಕೊಟ್ಟಿಲ್ಲ ಅಂತ ಬೈಯೋದು ಬಿಟ್ಟರೆ ಇನ್ನೇನು ಮಾಡಲ್ಲ ಇವರು.